ಅಂತಹ ಅನುಭವ ಅವರಿಗೆ ಬರ್ಲಿಕ್ಕೆ ಶುರುವಾಗ್ತದೆ. ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಆ ಶಕ್ತಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಅವರಿಂದ ಆಗೋದೇ ಇಲ್ಲ. ಆವಾಗ ಯಾವುದೋ ಒಂದು ಶಕ್ತಿ ನನ್ನನ್ನು ಕರೀತಾ ಇದೆ ಅಂತ ಭಾವಿಸಿಕೊಂಡು ಕಣ್ಣು ತೆರೆದು ಆ ಶಕ್ತಿ ಕರ್ಕೊಂಡು ಹೋದ ಕಡೆಗೆ ಅವರು ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಈಗೇನು ವೀರಭದ್ರೇಶ್ವರ ಲಿಂಗ ಇದೆಯಲ್ಲ, ಆ ಸ್ಥಳಕ್ಕೆ ಬಂದ ಮೇಲೆ ಅಲ್ಲೇ ಆ ಶಕ್ತಿ ಅವರನ್ನು ಕರೀತಾ ಇದೆ ಅನ್ನುವಂತಹ ಭಾಸ ಅವರಿಗೆ ಉಂಟಾಗ್ತದೆ. ಆಗ ಒಂದು ಕ್ಷಣ ಅಲ್ಲೇ ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಅವರು ಕಣ್ಣು ಮುಚ್ಚಿದಾಗ ಅವರ ಕಣ್ಣಿನ ಮುಂದೆ ದಕ್ಷ ಬ್ರಹ್ಮನ ಯಜ್ಞ, ವೀರಭದ್ರನ ಅವತಾರ, ದಕ್ಷನ ಸೈನ್ಯ ಮತ್ತು ದೇವಾನುದೇವತೆಗಳೊಂದಿಗೆ ವೀರಭದ್ರ ಮಾಡಿರುವಂತಹ ಯುದ್ಧ, ಕೊನೆಗೆ ದಕ್ಷ ಬ್ರಹ್ಮನ ಸಂಹಾರ. ದಕ್ಷ ಬ್ರಹ್ಮನ ಸಂಹಾರದ ನಂತರ ಪರಮಾತ್ಮನ ಆದೇಶದ ಮೇರೆಗೆ ಆ ವೀರಭದ್ರನೇ ಲಿಂಗ ರೂಪದಲ್ಲಿ ನೆಲೆಸಿರುವಂತಹ ಈ ಎಲ್ಲ ಚಿತ್ರಣಗಳು ಅವರ ಧ್ಯಾನಾವಸ್ಥೆಯಲ್ಲಿ ಗೋಚರಿಸೋದಕ್ಕೆ ಶುರುವಾಗ್ತವೆ. ಅದನ್ನೆಲ್ಲವನ್ನ ಮನಗಂಡು ಇದು ವೀರಭದ್ರ ಲಿಂಗ ಅಂತ ಹೇಳಿ ಇಲ್ಲೇ ಇದೆ ಅನ್ನುವಂಥದ್ದನ್ನು ಅವರು ಖಾತ್ರಿ ಮಾಡಿಕೊಂಡು ಸಮೀಪದಲ್ಲಿರುವಂತಹ ಗ್ರಾಮಸ್ಥರನ್ನು ಕರೆದು ಉತ್ಖನನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ನೆಲವನ್ನು ಅಗಿಲಿಕ್ಕೆ ಶುರು ಮಾಡ್ತಾರೆ. ಆ ನೆಲವನ್ನು ಅಗಿತಾ ಸಾಗಿದಾಗ ಈಗೇನು ನಾವೆಲ್ಲ ವೀರಭದ್ರೇಶ್ವರ ಲಿಂಗ ಅಂತ ದರ್ಶನ ಮಾಡ್ಕೊಳ್ತೀವಲ್ಲ, ಸ್ವಯಂಭೂ ಲಿಂಗ ಅವರಿಗೆ ಗೋಚರಿಸಲಿಕ್ಕೆ ಶುರುವಾಗ್ತದೆ. ಯುಗಗಳ ಹಿಂದೆ ಭೂಗರ್ಭದಲ್ಲಿ ಮುಚ್ಚಿ ಹೋಗಿರುವಂತಹ ವೀರಭದ್ರನನ್ನ ಜಾಗೃತಗೊಳಿಸಿ ಉತ್ಖನನ ಮಾಡಿ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂದ್ರೆ ಕಾಡಸಿದ್ದೇಶ್ವರರು. ಆಮೇಲೆ ಇದು ಜಾಗೃತವಾಗಿರುವಂಥ ಸ್ಥಾನ, ಸ್ವಯಂಭೂ ಲಿಂಗ, ವೀರಭದ್ರನೇ ಇಲ್ಲಿ ನೆಲೆಸಿದ್ದಾನೆ, ಇವರ ಆಶೀರ್ವಾದ ಜಗತ್ತಿಗೆ ಆಗಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ರಾಜ ಮಹಾರಾಜರ ಸಹಕಾರದಿಂದ ಸಹಯೋಗದಿಂದ ದೇವಸ್ಥಾನವನ್ನು ಕಟ್ತಾರೆ. ರಾಜ ಸಿಂಗಣದೇವ ಅನ್ನುವಂತಹ ರಜಪೂತ ಅರಸ ಆ ಭಾಗಕ್ಕೆ ಬಂದಾಗ ಅಲ್ಲಿಯೇ ಖಿದ್ರಾಪುರದ ದೇವಾಲಯವನ್ನು ಕಟ್ಟಿಸಿದ ನಂತರ ವೀರಭದ್ರೇಶ್ವರ ದೇವಾಲಯವನ್ನು ಕೂಡ ಕಟ್ಟಬೇಕು ಅಂತ ಹೇಳಿ ಅವನನ್ನು ಕರೆದು ಪ್ರೇರಣೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ನೀವು ಎಲ್ಲ ಹಳೇ ದೇವಾಲಯ ನೋಡ್ತೀವಲ್ಲ, ಈಗೆಲ್ಲ ಜೀರ್ಣೋದ್ಧಾರ ಆಗಿದೆ, ಮತ್ತಷ್ಟು ಹೊಸ ದೇವಾಲಯ ಎಲ್ಲೆಲ್ಲ ಆಗ್ತಾ ಇದೆ. ಆ ಹಳೆ ದೇವಾಲಯ ರಾಜ ಸಿಂಗಣದೇವ ಕಾಡಸಿದ್ದೇಶ್ವರರ ಪ್ರೇರಣೆಯಿಂದ ಕಟ್ಟಿಸಿರುವಂಥ ದೇವಾಲಯ, ಶತಶತಮಾನಗಳ ಹಿಂದೆ ಆಗಿ ಹೋಗಿರುವಂತಹ ಘಟನೆ. ಇದಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿದ್ರೆ ಕಾಡಸಿದ್ದೇಶ್ವರರ ತಪಶಕ್ತಿ ಇಷ್ಟಕ್ಕೆಲ್ಲ ಕಾರಣ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಅರ್ಥೈಸಿಕೊಳ್ಬೇಕು. ಹಿಂಗೆ ಅವ್ರು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಎಲ್ಲ ಕಡೆಗೂ ಒಂದೊಂದು ವಿಶೇಷವಾಗಿರುವಂಥ ಲೀಲೆಗಳು ನಡೆದು ಅಲ್ಲೇ ಅವರ ಹೆಸರಿನಿಂದ ಮಠಗಳು, ದೇವಸ್ಥಾನಗಳು ಸ್ಥಾಪನೆಗೊಳ್ತಾ ಬಂದಿರುವಂತಹದ್ದು ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಇಲ್ಲಿ ಕಾಡಸಿದ್ದೇಶ್ವರ ಮಠ ವಿಸ್ತಾರ ಆಗ್ಯದ, ಅಭಿವೃದ್ಧಿ ಆಗ್ಯದ, ಮೂರ್ತಿ ಚಲೋ ಮಾಡ್ಸ್ಯಾರ, ಉತ್ಸವ ಮಾಡಕತ್ತೀರಿ, ಕಾರ್ಯಕ್ರಮ ಚೆನ್ನಾಗಿ ಮಾಡಕತ್ತೀರಿ ಅನ್ನೋದು ಒಂದು ಕಾರಣ. ಆದ್ರೆ ಯಡೂರಿನ ಆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಪರಿಚಯವನ್ನ, ಮಾಹಿತಿಯನ್ನು ನಿಮಗೆಲ್ಲ ಕೊಟ್ಟು ಕಾರ್ಯಕ್ರಮ ಸಮೀಪ ಬಂದದ, ಇನ್ನೊಮ್ಮೆ ನಿಮ್ಮನ್ನೆಲ್ಲ ಕರೆದು ಬರಬೇಕು ಅಂತ ಹೇಳಿ ಆ ಉದ್ದೇಶವನ್ನು ಕೂಡ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿ ನಾವು ಬಂದವರಾಗಿದ್ದೇವೆ. ನಿಮಗೆಲ್ಲ ಗೊತ್ತದ, ಈಗಾಗಲೇ ವೀರಭದ್ರೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಳೆದ 7-8 ವರ್ಷಗಳಿಂದ ನಡೀತಾ ಉತ್ತರ ಮತ್ತು ದಕ್ಷಿಣದ ರಾಜಗೋಪುರಗಳು ನೂತನವಾಗಿ ನಿರ್ಮಾಣಗೊಂಡಿದ್ದಾವೆ. ಆ ರಾಜಗೋಪುರಗಳ ಲೋಕಾರ್ಪಣೆ, ಅವುಗಳ ಮೇಲೆ ಮಹಾಕುಂಭಾಭಿಷೇಕ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು